ಇಲ್ಲ. ಹಾಯ್ ನಮಸ್ತೆ ಕರ್ನಾಟಕ, ನಾನು ನಿಮ್ಮ ಪ್ರೀತಿಯ ಜಸ್ಟ್ ಕನ್ನಡಿಗ. ಇವತ್ತಿನ ವಿಡಿಯೋ ಬಂದು ಬಿಗ್ ಬಾಸ್ ರಿಲೇಟೆಡ್ ಆಗಿರುತ್ತೆ. ಇವತ್ತು ನಮ್ಮ ಜನತೆ ಹತ್ರ ಹೋಗಿ ಬಿಗ್ ಬಾಸ್ ಬಗ್ಗೆ ಸ್ವಲ್ಪ ಕ್ವಶನ್ಸ್ಗಳು ಕೇಳ್ತೀವಿ, ನೋಡೋಣ ಯಾರ್ಯಾರು ಏನೇನು ಅಂತಾರೆ ಅಂತ. ಲೆಟ್ಸ್ ಗೋ. ಜಸ್ಟ್ ಕನ್ನಡ ಯೂಟ್ಯೂಬ್ ಚಾನಲ್. ಈ ಫಿಗರ್ ಎಲ್ಲೋ ನೋಡ್ದಂಗೈತಲ್ಲ, ನಂಗೂ ಹಂಗೆ ಅನ್ನಿಸ್ತಾ ಐತೆ. ಸಹನಾ ಅಂತ. ಬಿಗ್ ಬಾಸ್ ನೋಡ್ತೀರಾ? ಯಶ್. ಯಾರು ಇಷ್ಟ? ರಕ್ಷಿತಾ. ಯಾರು ಗೆಲ್ಬೋದು ಅನ್ಸುತ್ತೆ? ಗಿಲ್ಲಿನೇ. ನಿಮಗೆ ಗಿಲ್ಲಿನೇ ಆಫ್ ಕೋರ್ಸ್. ಗೆಲ್ಬೇಕು ಅಂತ ಇರೋದು? ನಂಗೆ ರಕ್ಷಿತಾ ಇಷ್ಟ, ಸೊ ರಕ್ಷಿತಾ ಗೆಲ್ಬೇಕು. ಟಾಪ್ 3 ಫೈನಲಿಸ್ಟ್ ನಿಮ್ಮ ಪ್ರಕಾರ? ಕಾವ್ಯ, ಕಾವ್ಯ, ಧನು, ಧನುಷ್, ಗಿಲ್ಲಿ. ನಿಮ್ಮ ಹೆಸರು ಸರ್? ವೀರೇಶ್. ನಿಮ್ಮ ಹೆಸರು? ರಂಜಿತಾ. ನಿಮ್ಮ ಹೆಸರು? ಬಿಗ್ ಬಾಸ್ ಎಲ್ಲ ನೋಡ್ತೀರಲ್ವಾ? ಯಾರು ಫೇವರೇಟ್ ಕಂಟೆಸ್ಟೆಂಟ್? ರಕ್ಷಿತಾ. ರಕ್ಷಿತಾ ಇಷ್ಟ. ನಿಮಗೆ? ನಮಗೂ ರಕ್ಷಿತಾನೆ. ನಿಮಗೆ? ನನ್ ಮನ ಯಾರು ಗೆಲ್ಬೋದು ಅನ್ಸುತ್ತೆ? ನಮ್ಗೆ ಇವಾಗಿರೋ ಇದನ್ನ ನೋಡಿದ್ರೆ ಗಿಲ್ಲಿನೇ ಅನ್ಸುತ್ತೆ. ಗಿಲ್ಲಿನೇ ಅನ್ಸುತ್ತೆ. ನಿಮಗೂ? ಬಟ್ ಗಿಲ್ಲಿ ಹೌದು, ಬಟ್ ರಕ್ಷಿತಾ ವಿನ್ ಆದ್ರೆ ಒಳ್ಳೇದು. ಒಳ್ಳೇದು. ಅವಳು ತುಂಬಾ ಪ್ರಾಂಪ್ಟ್ ಆಗಿ ಆಡ್ತಾಳೆ. ಪ್ರಾಂಪ್ಟ್ ಇದ್ದಾಳೆ ಅವಳು. ಈಗ ರೀಸೆಂಟ್ ಎಪಿಸೋಡ್ಸ್ ಅಲ್ಲಿ ಎಲ್ಲ ರಜತ್ ಮತ್ತೆ ಅವರೆಲ್ಲ ಬಂದಿದ್ರು. ಅವಾಗ ಗಿಲ್ಲಿಯನ್ನ ಪರ್ಸನಲ್ ಆಗಿ ಮಾತಾಡ್ದ, ತುಂಬಾ ಪರ್ಸನಲ್ ಆಗಿ ಮಾತಾಡ್ದ. ಹಂಗ ಮಾತಾಡ್ಬಾರ್ದಿತ್ತು ಅನ್ಸುತ್ತಾ? ಹೌದು ಸರ್. ನಿಜವಾಗ್ಲೂ ನೋಡಿ, ಅವ್ರು ಮಾತಾಡಿದ್ ಎಲ್ಲಾನು ತಪ್ಪಂತ ಹೇಳಲ್ಲ. ಕೆಲವೊಂದು ವಿಚಾರನ ಇವಾಗ ಅವ್ರ ಮದ್ವೆ ಅಂತ ಬಂದಾಗ ಅವರು ಕಂಗ್ರಾಚುಲೇಷನ್ಸ್ ಹೇಳ್ತಾ ಇದ್ರು. ಅವಾಗ ಎರಡನೇದ ಮೂರನೇದ ಅಂತ ಹಿಂಗೆಲ್ಲ ಮಾತಾಡ್ದ. ಆತರ ಎಲ್ಲ ಹರ್ಟ್ ಆಗೋತರ, ಅವನೊಂದ್ ಏನೋ ಇದು ಆಗೋದಕ್ಕೆ ಇನ್ನೊಬ್ಬರನ್ನ ತೀರಾ ಟಚ್ ಆಗೋ ತರ ಎಲ್ಲ ಮಾತಾಡೋದು ಅದು ಸರಿಯಲ್ಲ. ಇವಾಗ ಅವ್ನ್ ಒಳಗಡೆ ಇದ್ದಾನೆ, ಅದೊಂದ್ ರೀತಿ ಬೇರೆ. ಅದೇ ಹೊರಗಡೆ ನನ್ ಮೇಲೆ ನಿನ್ಗೆ ಯಾಕೆ ಇಷ್ಟ ದ್ವೇಷ? ನಾನ್ ಏನ್ ತಪ್ಪು ಮಾಡಿದೀನಿ? ಸುಮ್ನೆ ಇರ್ತಾರೆ. ನಿಮ್ ಪ್ರಕಾರ ಯಾರು ಗೆಲ್ಬಾರ್ದು ಅಂತ? ನಮ್ ಪ್ರಕಾರ ಅಶ್ವಿನಿ ಮ್ಯಾಮ್ ಅಂತೂ ಗೆಲ್ಲೇಬಾರ್ದು. ನಿಮಗ್ ಮ್ಯಾಮ್? ಹೌದು, ಅಶ್ವಿನಿ ಮ್ಯಾಮ್ ಅಂತೂ ಗೆಲ್ಲೇಬಾರ್ದು. ನಾನು ಎಲ್ಲಿ ತಪ್ಪು ಮಾಡಿದೆ? ರಘು ಮತ್ತೆ ಗಿಲ್ಲಿ ಬಾಂಡಿಂಗ್ ಹೆಂಗ್ ಅನ್ಸುತ್ತೆ? ಚೆನ್ನಾಗಿದೆ. ಚೆನ್ನಾಗಿದೆ. ರಘುನು ಆಕ್ಚುಲಿ ಪ್ರಾಂಪ್ಟ್ ಆಗಿ ಆಡ್ತಾರೆ. ಹೌದು. ಗಿಲ್ಲಿ ಇಷ್ಟ ದಿನ ತುಂಬಾ ಚೆನ್ನಾಗಿ ಆಡಿದ್ರು. ಈ ಗೆಸ್ಟ್ ಗಳು ಏನ್ ಎಂಟ್ರಿ ಆದ್ರು ಅವಾಗಿಂದ ಅವ್ರದ್ದು ಒಂದ್ ಮಾತಿಂದ ಕೆಡ್ಸ್ಕೊಂಡ್ಬಿಟ್ರು. ಅದೊಂದು ಬೇರೆ ತರ ಕಾಣಕ್ ಶುರು ಆಗೋದು. ನಿಮ್ ಪ್ರಕಾರ ಟಾಪ್ 3 ಯಾರು ಬರ್ಬೋದು? ಟಾಪ್ 3 ಗಿಲ್ಲಿ, ರಕ್ಷಿತಾ, ರಘು ಅವರೇ ಬರ್ತಾರೆ. ಅಶ್ವಿನಿ ಮತ್ತೆ ಗಿಲ್ಲಿ ಬಗ್ಗೆ ಏನ್ ಹೇಳಕ್ ಇಷ್ಟ? ಅವರಿಬ್ರು ಜಗಳ ಆಡ್ತಾ ಇರ್ತಾರೆ ಯಾವಾಗ್ಲೂ, ಅಂಡ್ ಸಪೋರ್ಟ್ ಕೂಡ ಮಾಡ್ತಿದ್ದಾರೆ. ಒಳ್ಳೆ ಎಂಟರ್ಟೈನ್ಮೆಂಟ್ ಕೊಡ್ತಿದ್ದಾರೆ ಇಬ್ರು. ಸೊ ನೋಡಕ್ ಖುಷಿ ಆಗುತ್ತೆ. ಈಗ ರೀಸೆಂಟ್ ಆಗಿ ಬಿಗ್ ಬಾಸ್ ಕಂಟೆಸ್ಟೆಂಟ್ ಪ್ರೀವಿಯಸ್ ಇಯರ್ ಇದ್ರಲ್ಲ, ಅವ್ರು ಬಂದಿದ್ರು, ರಜತ್ ಅವರೆಲ್ಲ. ಅವಾಗೆಲ್ಲ ಗಿಲ್ಲಿ ಪರ್ಸನಲ್ ಆಗಿ ಹೋದ ಅಂತೆಲ್ಲ ಹೇಳ್ತಾ ಇದ್ರು. ಹೌದೌದು, ಕಾಮಿಡಿನ ಅಂದ್ರೆ ಅವ್ರು ಗೇಮ್ ತರ ನೋಡಿಲ್ಲ, ಪರ್ಸನಲಿ ತುಂಬಾ ಟಾರ್ಗೆಟ್ ಆಗಿ ಮಾಡಿದ್ರು ಅಂತ ಅನ್ಸುತ್ತೆ. ಗೇಮ್ ಅಲ್ಲಿ ಇನ್ವಾಲ್ವ್ ಆಗಿರ್ಲಿಲ್ಲ. ಬಿಗ್ ಬಾಸ್ ನೋಡ್ತೀರಾ? ಬಿಗ್ ಬಾಸ್ ನೋಡ್ತೀರಾ? ನೋಡ್ತೀನಿ. ಯಾರು ಗೆಲ್ಬೋದು ಅನ್ಸುತ್ತೆ? ಗಿಲ್ಲಿ. ಯಾರು ಗೆಲ್ಬಾರ್ದು? ಅಶ್ವಿನಿ. ಅಶ್ವಿನಿ ಗೆಲ್ಬಾರ್ದ? ಬಟ್ ಆಯ್ತು, ಆಮೇಲೆ ಅದೇ ರೀಸೆಂಟ್ ಎಪಿಸೋಡ್ಸ್ ಅಲ್ಲಿ ಇಬ್ರು ಚೆನ್ನಾಗೇ ಇದ್ರು, ಗಿಲ್ಲಿ ಸಪೋರ್ಟ್ ಮಾಡ್ತಾ ಇದ್ರು ಅಶ್ವಿನಿ ಅವರು. ಬಟ್ ಅಶ್ವಿನಿ ಜಗಳ ಮಾಡ್ತಾರೆ, ಸೊ ಇಷ್ಟ ಆಗಲ್ಲ. ಗಿಲ್ಲಿನ ಪಾಯಿಂಟ್ ಔಟ್ ಮಾಡ್ತಾರೆ ಎಲ್ಲಾರು. ಸೊ ಗಿಲ್ಲಿ ವಿನ್ ಆಗ್ಬೇಕು. ಹಳ್ಳಿಯವ್ರು ತುಂಬಾ ವಿನ್ ಆಗ್ಬೇಕು. ಇಂಥ ಜನ ಎಲ್ಲಿ ಸಿಗ್ತಾರೆ ನಿಮ್ಗೆ? ಹೊಡಿರಿ ಚಪ್ಪಾಳೆ, ಹೊಡಿರಿ. ಇದು ನಮ್ ದೇಶ ಅಂದ್ರೆ. ಯೂಟ್ಯೂಬ್ ಚಾನಲ್ ಇಂದ ಬಿಗ್ ಬಾಸ್ ನೋಡ್ತೀರಲ್ಲ ಅಲ್ವಾ? ನೀನ್ ನೋಡ್ತೀಯಾ? ಯಾರು ಇಷ್ಟ ನಿಂಗೆ? ಯಾರು ಎಲ್ಲರೂ ಗಿಲ್ಲಿನ? ಯಾರು ಗೆಲ್ಬೋದು? ಯಾರು ಗೆಲ್ಬಾರ್ದು? ಇದೆ ಇಲ್ಲೊಂದು ನಿನ್ನೆ ಎಪಿಸೋಡ್ ನೋಡಿದ್ರ? ಇವರೆಲ್ಲ ಬಂದಿದ್ರಲ್ಲ, ರಜತ್ ಅವರೆಲ್ಲ ಹೆಂಗ್ ಅನ್ಸಿದ್ರು? ಫುಲ್ ಆಟಿಟ್ಯೂಡ್ ತೋರಿಸ್ತಿದಾರ. ಮಕ್ಳಿಗೂ ಅನ್ಸ್ತಿದೆ ಆಟಿಟ್ಯೂಡ್ ಅಂತ. ಟಾಪ್ 3 ಫೈನಲಿಸ್ಟ್ ಯಾರು? ರಘು, ಗಿಲ್ಲಿ, ಧನುಷ್, ಕಾವ್ಯ ಮತ್ತೆ ಗಿಲ್ಲಿ ಬಗ್ಗೆ ಏನ್ ಅನ್ಸುತ್ತೆ? ಈ ವಾರ ಯಾರು ಹೋಗ್ಬೋದು ನಿಮ್ ಪ್ರಕಾರ? ಧ್ರುವಂತ್. ಎಲ್ಲರಿಗೂ ಧ್ರುವಂತ. ಯಾರಿಗೆ ವೋಟ್ ಮಾಡ್ತೀರಾ? ಯಾರು ಗೆಲ್ಬೇಕು? ಬಿಗ್ ಬಾಸ್ ನೋಡ್ತೀರಾ? ನಿಮ್ಮ ಹೆಸರು? ಪ್ರಜ್ಞಾ. ನಿಮ್ಗೆ? ಚೈತನ್ಯ. ನಿಮ್ಗೆ? ವೈ ಯಾರು ಫೇವರೇಟ್ ಕಂಟೆಸ್ಟೆಂಟ್? ನನಗೆ ಗಿಲ್ಲಿ. ಗಿಲ್ಲಿ. ನಿಮಗೆ? ಗಿಲ್ಲಿ. ಗಿಲ್ಲಿ ಇಷ್ಟ. ಯಾರು ಗೆಲ್ಬೋದು ಅನ್ಸುತ್ತೆ? ಗಿಲ್ಲಿ. ಪಕ್ಕನಾ? ಪಕ್ಕ ಗಿಲ್ಲಿನೇ ಇರೋದು. ಅಶ್ವಿನಿ ಮತ್ತೆ ಗಿಲ್ಲಿ ಬಗ್ಗೆ ಏನಂತೀರಾ? ಬಾಂಡಿಂಗ್ ಒಂದೊಂದ್ಸತೆ ಜಗಳ ಆಡ್ತಾರೆ, ಇನ್ನೊಂದ್ಸತೆ ಒಂದಾಗ್ತಾರೆ. ಒಂದ್ ರೀತಿ ಡಿಫ್ರೆಂಟ್ ಆಗಿರುವಂತ ಲವ್ ಸ್ಟೋರಿನ ಬಾಂಡ್ ಆಗ್ತಾ ಇದೆ ಅಲ್ಲಿ. ಬಿಗ್ ಬಾಸ್ ನಡೀತಿದ್ಯಾ ಅಥವಾ ಏನಂತಾರೆ ಲವ್ ಸ್ಟೋರಿ ನಡೀತಿದ್ಯಾ ಅದೇ ಗೊತ್ತಾಗ್ತಿಲ್ಲ.
ಮಾತೇ ಇಲ್ಲ. ಬಿಗ್ ಬಾಸ್ ಕಂಟೆಸ್ಟೆಂಟ್ಸ್ ರಜತ್ ಅವರೆಲ್ಲ ಬಂದಿದ್ರು, ಅವಾಗಿನ ಗಿಲ್ಲಿ ಪರ್ಸನಲ್ ಆಗಿ ಹೋದ ಅಂತೆಲ್ಲ ತುಂಬಾ ಅಂತಿದ್ದಾರೆ. ಸೊ ಅವ್ರು ಬೇಕು ಅಂತ ಪಾಯಿಂಟ್ ಔಟ್ ಮಾಡ್ತಾ ಇರೋದು, ಅವ್ರಿಗೆ ಸಪೋರ್ಟ್ ಬರಬಾರ್ದು ಯಾರ್ದು ಅಂತ ಬೇಕು ಅಂತಾನೆ ಮಾಡ್ತಾ ಇರೋದು. ಗಿಲ್ಲಿ ಕಾವ್ಯ ಫ್ರೆಂಡ್ಶಿಪ್ ಬಗ್ಗೆ ಏನ್ ಅನ್ಸುತ್ತೆ? ಅವ್ರ ಪ್ಯೂರ್ ಫ್ರೆಂಡ್ಶಿಪ್ ಅವ್ರದ್ದು. ಪ್ಯೂರ್ ಫ್ರೆಂಡ್ಶಿಪ್ ಅನ್ಸುತ್ತಾ? ಓಕೆ, ರಘು ಮತ್ತೆ ಗಿಲ್ಲಿ ಬಗ್ಗೆ ಅವ್ರದ್ದು ಫ್ರೆಂಡ್ಶಿಪ್. ನಿಮ್ ಪ್ರಕಾರ ಗೆಲ್ಬೇಕಾಗಿರೋದು ಗಿಲ್ಲಿನೇ. ಗಿಲ್ಲಿನೇ. ನಿಮ್ ಎಪಿಸೋಡ್ ನೋಡಿದ್ರಾ? ನೆನ್ನೆ ಎಪಿಸೋಡ್ ಇಲ್ಲ ನೋಡಕ್. ರಜತ್ ಅವರೆಲ್ಲ ಬಂದಿದಾರಲ್ಲ, ಅದೇ ಅವ್ರ ಬಗ್ಗೆ ಏನೋ ರೋಸ್ಟ್ ಮಾಡ್ದ, ಪರ್ಸನಲ್ ಆಗಿ ಹೋದ ಅಂತೆಲ್ಲ ಹೇಳ್ತಿದ್ದಾರೆ. ಓ, ಹಂಗ ಅನ್ಸತ್ತಾ ಗಿಲ್ಲಿ ಪರ್ಸನಲ್ ಆಗಿ ಹೋದ? ಸ್ವಲ್ಪ ಪರ್ಸನಲ್ ಆಗಿ ಟಾರ್ಗೆಟ್ ಮಾಡಿದ್ದು, ಅಷ್ಟೊಂದೇನ್ ಮಾಡಿಲ್ಲ, ಬಟ್ ಆ ಟೈಮ್ ಮಾಡ್ಬೇಕು. ನಿಮ್ ಪ್ರಕಾರ ಟಾಪ್ 3 ಫೈನಲಿಸ್ಟ್? ಟಾಪ್ 3 ಫೈನಲಿಸ್ಟ್ ಗಿಲ್ಲಿ, ಹುಡುಗಿರ್ ಅಂತಂದ್ ಬಂದ್ರೆ ಕಾವ್ಯ ಬರ್ತಾಳೆ, ಇಲ್ಲ ಸ್ಪಂದನ ಬರ್ತಾಳೆ. ಸೊ ನೆಕ್ಸ್ಟ್ ಬಂದ್ರೆ ಅಭಿಷೇಕ್. ರಾಶಿಕಾ ಗೇಮ್ ಚೆನ್ನಾಗಿ ಆಡ್ತಾ ಇದಾರೆ, ಅವ್ರು ಬರ್ಬೋದು ಅನ್ಸುತ್ತಾ? ಅವ್ರು ಇನ್ನೊಂದ್ ಸ್ಪೆಕ್ಟೇಟರ್. ಅವ್ರದ್ದು ಸೂರಜ್ ಬಗ್ಗೆ ಏನ್ ಅನ್ಸುತ್ತೆ? ಅವ್ರು ಲವ್ ಸ್ಟೋರಿ ಮಾಡಕ್ ಬಂದಿದಾರ, ಆಡಕ್ಕಂತೂ ಬಂದಿಲ್ಲ ಅವರು. ರೀಲ್ಸ್ ಎಲ್ಲ ನೋಡಿಲ್ವಾ ಬ್ರೋ? ಯಾರು ಗೆಲ್ಬೋದು ನಿಮ್ ಪ್ರಕಾರ? ಗಿಲ್ಲಿನೇ ಗೆಲ್ಬೋದಾ? ನೋಡಿದ ನಿನ್ನೆ ಎಪಿಸೋಡ್ಸ್ ಎಲ್ಲ? ಇನ್ನೇನು ನೋಡಿಲ್ವಾ? ಯಾರು ಗೆಲ್ಬಾರ್ದು ಅಂತ? ಗೊತ್ತೇ ಇಲ್ಲ ಬ್ರೋ, ಯಾರನ್ನ ಗೆದ್ಕೊಳ್ಳಿ ನಮ್ಗೇನ್ ಸಿಗುತ್ತೆ ಬ್ರೋ. ಅಲ್ಲ ಬ್ರೋ, ಜಸ್ಟ್ ಎಂಟರ್ಟೈನ್ಮೆಂಟ್ ಸಿಗತ್ತಲ್ವಾ? ನೋಡಕ್ ಹೋಗಲ್ಲ ಬ್ರೋ, ಹುಡುಗಿರ್ನ ಕೇಳಿ ಬ್ರೋ, ಹೇಳ್ತಾರೆ ಸರಿಯಾಗಿ. ಯೂಟ್ಯೂಬ್ ಚಾನಲ್ ಇಂದ ಬಿಗ್ ಬಾಸ್ ನೋಡ್ತೀರಾ? ಯಾರು ನೋಡಲ್ಲ? ರೀಲ್ಸ್ ನೋಡ್ತಿರ್ತೀರಾ? ಯಾರು ಗೆಲ್ಬೋದು ಅನ್ಸುತ್ತೆ ಈ ಸತಿ? ಬ್ರೋ ಗಿಲ್ಲಿ ಬ್ರೋ. ನಿಮ್ ಪ್ರಕಾರ ಬ್ರೋ? ಗಿಲ್ಲಿ ಗೆಲ್ತಾರೆ ಅಂತ. ಯಾರು ಇಷ್ಟನೇ ಇಲ್ಲ, ಯಾರು ಗೆಲ್ಲೇಬಾರ್ದು ಅಂತ ಆತರ ಕ್ಯಾರೆಕ್ಟರ್? ಏನಿಲ್ಲ ಬ್ರೋ, ಬಂದಾರಲ್ಲ 5 ಜನ, ಅವ್ರು ಹೋಗ್ಬಿಡ್ಬೇಕು. ಅವ್ರೇನೋ ಪಾಪ ಗಿಲ್ಲಿ ಮುಂದೆ ಮಾತಾಡಕ್ ಬಾಯ ಬರ್ತಿಲ್ಲ, ಫುಲ್ ಸಿಗಾಕೊಂಡ್ರೆ ಒಳಗೆ. ಯಾಕೋ ಸುಮ್ನೆ ಇದಾನೆ, ಅವ್ರ ಮನೆಯವ್ರಿಗೋಸ್ಕರ ಸುಮ್ನೆ ಇದ್ದಾನೆ ಅಷ್ಟೇ. ಹಿಂಗ್ ಮಂಜು ಅವ್ರು ಬಂದಿದ್ರು, ಅವ್ರಿಗೇನೋ 2ನೇದ 3ನೇದ ಮದ್ವೆ ಅಂತ ಕೇಳ್ತಾರೆ. ತಮಾಷೆ ಮಾಡಂತ ಗೊತ್ತಿದ್ರೆ ಮತ್ತೆ ಅವ್ರು ರೇಸ್ ಆದ್ರೆ ಹೆಂಗಿರುತ್ತೆ ಹೇಳಿದ್ರು. ತಮಾಷೆ ಮಾಡ್ತಂತ ಅವ್ರು ಮಾಡಿದ್ರೆ ತಮಾಷೆ, ಇವ್ರು ಮಾಡಿದ್ರೆ ಇದು ತಮಾಷೆ. ಯಾವ ಇವೆಲ್ಲ ಬಿಡೋದಿಲ್ಲ ಅಂತ. ಅಶ್ವಿನಿ ಮತ್ತೆ ಗಿಲ್ಲಿ ಬಗ್ಗೆ ಏನಂತೀರಾ? ಒಂದ್ ರೇಂಜ್ಗೆ ಕಾವ್ಯನ್ನ ಅಶ್ವಿನಿ ನಂಬಿರ್ಬೋದು, ಆದ್ರೆ ಕಾವ್ಯನ್ ಮಾತ್ರ ನಂಬಕ್ಕಾಗಲ್ಲ ಬ್ರೋ. ಹುಡುಗಿರ್ ನಂಬರ್ದು. ದೇವ್ರು ನಿನ್ಗೆ ಒಳ್ಳೇದ್ ಮಾಡ್ತದ, ನಿನ್ ಜನ್ಮಕ್ಕೆ ಹೋಗೋ. ನಿಮ್ ಪ್ರಕಾರ ಟಾಪ್ 3 ಯಾರು ಇರ್ತಾರೆ? ಯಾರು ಬರ್ಬೋದು ಟಾಪ್ 3 ಕಂಟೆಸ್ಟೆಂಟ್ಸ್? ರಘು, ಗಿಲ್ಲಿ, ಧನುಷ್. ಹುಡುಗಿರಲ್ಲಿ ಅಲ್ರು ಅಶ್ವಿನಿ ಅವರಂಚೂರು ಬಂದೆ ಕಾಂಪಿಟೇಷನ್ ಕೊಡ್ತಾರೆ. ಅಶ್ವಿನಿ ಮ್ಯಾಮು, ಗಿಲ್ಲಿ ನಟ, ಅಶ್ವಿನಿ ಮ್ಯಾಮು, ಧನುಷ್ ಮತ್ತೆ ಅಲ್ಲ ಟಾಪ್ 3 ಹೇಳ್ತೀನಿ ಕೇಳಿ. ಗಿಲ್ಲಿ, ಧನುಷ್, ರಘು, ಇವ್ರು 3 ಬರ್ಬೇಕು. ಮತ್ತೆ ಭೇಟಿಯಾಗೋಣ. ನಮಸ್ಕಾರ.